ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಅಳಿಸಲಾಗದ ಮುದ್ರೆ ಒತ್ತಿದ ಭಾರತೀಯ ಮೂಲದ ಖ್ಯಾತ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಕುರಿತಂತೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀನಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡವರಿಗೆ, ಅದರ ಬಗ್ಗೆ ಒಲವಿರುವಂಥವರಿಗೆ ಅವರ ಪಾಲಿನ ಹೀರೋ ಸುನಿತಾ ವಿಲಿಯಮ್ಸ್. ನಾಸಾ ಸಂಸ್ಥೆಯಲ್ಲಿನ ತಮ್ಮ 27 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ಸುನಿತಾ ವಿಲಿಯಮ್ಸ್ ನಿವೃತ್ತಿ ಘೋಷಿಸಿದ್ದಾರೆ. ಡಿಸೆಂಬರ್ 27ಕ್ಕೆ ಅವರು ನಿವೃತ್ತಿಯನ್ನು ಅಧಿಕೃತವಾಗಿ ಜಾರಿಗೆ ಬಂದಿದೆ ಅಂತ ನಾಸಾ ತಿಳಿಸಿದೆ. ಆದರೆ ಇವತ್ತು ಅದರ ಘೋಷಣೆಯಾಗಿದೆ. ಅವರ 1998ರಿಂದ ಆರಂಭ ಆದಂತಹ ಜರ್ನಿ ನೋಡ್ತಾ ಹೋದರೆ ಅತ್ಯದ್ಭುತ. 98ರಲ್ಲಿ ನಾಸಾದಿಂದ ಆಯ್ಕೆಯಾಗ್ತಾರೆ ಸುನಿತಾ ವಿಲಿಯಮ್ಸ್. ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 3 ಬಾರಿ ಬಾಹ್ಯಾಕಾಶ ಯಾನವನ್ನು ಅವರು ಕೈಗೊಂಡದ್ದು. ಒಟ್ಟಾರೆ 608 ದಿನಗಳನ್ನು ಅವರು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಎನ್ನುವಂತಹ ಹೆಗ್ಗಳಿಕೆ ಅವರದ್ದು. ಅಮೆರಿಕಾದ ಗಗನಯಾತ್ರಿಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಕಳೆದವರ ಸಾಲಿಗೆ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಅಂತಹ ಸುನಿತಾ ವಿಲಿಯಮ್ಸ್ ಅವರ ನಿವೃತ್ತಿ ಒಂದು ಯುಗದ ಅಂತ್ಯದಂತೆ. ಬಾಹ್ಯಾಕಾಶ ಲೋಕದ ಈ ಧ್ರುವ ತಾರೆ ತನ್ನ ಸುದೀರ್ಘ ಪಯಣವನ್ನು ಮುಕ್ತಾಯಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಅವರ ಸಾಧನೆಯ ಮರುನೋಟ ನೋಡ್ತಾ ಹೋಗೋಣ. ಸುನಿತಾ ಅವರು ಒಟ್ಟು 9 ಬಾರಿ ಬಾಹ್ಯಾಕಾಶ ನಡಿಗೆ ನಡೆಸಿದ್ದು. ಸ್ಪೇಸ್ ವಾಕ್ 9 ಬಾರಿ, ಒಟ್ಟು 62 ಗಂಟೆ 6 ನಿಮಿಷಗಳ ಕಾಲ ನಿರಂತರವಾಗಿ ಅವರು ಕೆಲಸ ಮಾಡಿದ್ರು. ಇದು ಮಹಿಳಾ ಗಗನಯಾತ್ರಿಯೊಬ್ಬರ ಗರಿಷ್ಠ ಸಾಧನೆ. ಬಾಹ್ಯಾಕಾಶದಲ್ಲೇ ಮ್ಯಾರಥಾನ್ ಓಡಿದ್ರು. ಅಂಥ ಒಬ್ಬ ವಿಶ್ವದ ಮೊದಲ ವ್ಯಕ್ತಿ ಎನ್ನುವಂಥ ದಾಖಲೆ ಕೂಡ ಸುನಿತಾ ವಿಲಿಯಮ್ಸ್ ಅವರ ಹೆಸರಿನಲ್ಲಿದೆ. 2006ರಲ್ಲಿ ಮೊದಲ ಬಾರಿಗೆ ಡಿಸ್ಕವರಿ ನೌಕೆಯಲ್ಲಿ ಹಾರಾಟ ನಡೆಸಿದಂತಹ ಅವರು ನಂತರ 2012ರಲ್ಲಿ ಮತ್ತು ಮತ್ತೊಂದು 2024ರ ಐತಿಹಾಸಿಕ ಮಿಷನ್ಗಳ ಭಾಗವಾಗಿದ್ದರು. ಕೊನೆಯ ಮಿಷನ್ ಮತ್ತು ಅದರ ಸವಾಲು 2024-25ರದ್ದು ನೆನಪಿಸಿಕೊಳ್ಳಲೇಬೇಕಾಗತ್ತೆ. ಸುನಿತಾ ಅವರ ಕೊನೆಯ ಯಾನ ಅದು ಬಾಹ್ಯಾಕಾಶದಲ್ಲಿ ಅತ್ಯಂತ ರೋಚಕವಾಗಿತ್ತು. ಯಾಕಂದರೆ ಬರೀ 10 ದಿನಗಳ ಕಾಲ ನಿಗದಿಯಾಗಿದ್ದಂತಹ ಬೋಯಿಂಗ್ ಸ್ಟಾರ್ ಲೈನರ್ ಮಿಷನ್ ತಾಂತ್ರಿಕ ಕಾರಣದಿಂದ ಬರೋಬ್ಬರಿ 9.5 ತಿಂಗಳವರೆಗೆ ವಿಸ್ತರಣೆಯಾಗ್ಬಿಡುತ್ತೆ. ಬುಚ್ ವಿಲ್ಮರ್ ಮತ್ತು ಸುನಿತಾ ವಿಲಿಯಮ್ಸ್ 286 ದಿನಗಳನ್ನು ಕಳೀತಾರೆ. ಮಾರ್ಚ್ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳುತ್ತಾರೆ. ಅದೊಂದು ದೊಡ್ಡ ಇತಿಹಾಸ. ಅವರ ಸಾಧನೆ ಬಹಳ ದೊಡ್ಡದು. ಧೈರ್ಯವಾಗಿ ಅಲ್ಲಿದ್ದು ಆರೋಗ್ಯವನ್ನು ಕಾಪಾಡಿಕೊಂಡು ಅಲ್ಲಿ ಸಂಶೋಧನೆಗಳನ್ನು ಮಾಡಿ ಅವರು ವಾಪಸ್ಸಾಗಿ ಬಂದದ್ದು ಬಹಳ ದೊಡ್ಡ ಸಾಧನೆ. ಜೊತೆಗೆ ಅವರ ಸಾಧನೆ ಮತ್ತು ಪ್ರತಿ ವರ್ಷಗಳ ಅವರ ಆ ಮಿಷನ್ಗಳೇನಿದೆ ಅದರ ವಿವರ ಕೆಲವೊಮ್ಮೆ ನಾವು ನೋಡ್ತಾ ಹೋಗಬೇಕಾಗತ್ತೆ. 98ರಲ್ಲಿ ಅವರು ನಾಸಾ ಆಯ್ಕೆಯಾಗ್ತಾರೆ, ಗಗನಯಾತ್ರಿ ತರಬೇತಿಗೆ ಆಯ್ಕೆಯಾಗ್ತಾರೆ. 2006ರಲ್ಲಿ STS-116 ಅದರ ಮೂಲಕ ಮೊದಲ ಪ್ರಯಾಣ, ಮೊದಲ ಬಾರಿಗೆ ಅವರು ಬಾಹ್ಯಾಕಾಶ ನಿಲ್ದಾಣ ISSಗೆ ತೆರಳಿದ್ರು. 2012ರಲ್ಲಿ 2ನೇ ಪ್ರಯಾಣ, ಕಮಾಂಡರ್ ಆಗಿ ಜವಾಬ್ದಾರಿ ನಿರ್ವಹಿಸ್ತಾರೆ. ಜೊತೆಗೆ 2024-25ರದ್ದು ಇತಿಹಾಸ ಸ್ಟಾರ್ ಲೈನರ್ ಮಿಷನ್ ಹೊಸ ಖಾಸಗಿ ನೌಕೆಯ ಪರೀಕ್ಷಾತ್ಮಕ ಹಾರಾಟದ ನೇತೃತ್ವವನ್ನು ಅವರು ವಹಿಸಿರ್ತಾರೆ. ಸುನಿತಾ ಅವರ ಈ ಸುದೀರ್ಘ ಸೇವೆಯನ್ನು ಸ್ಮರಿಸೋದಕ್ಕೆ ನಾಸಾ ಮತ್ತು ಬಾಹ್ಯಾಕಾಶ ಸಮುದಾಯ ವಿಶೇಷ ಗೌರವಗಳನ್ನು ಅವರಿಗೆ ಅರ್ಪಿಸಿದೆ. ಹಾರ್ಟ್ ಆಫ್ ಗೋಲ್ಡ್ ಪ್ರಶಸ್ತಿ, ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಂಕಷ್ಟದ ಸಮಯದಲ್ಲೂ ಅವರು ತೋರಿದಂತಹ ಧೈರ್ಯಕ್ಕಾಗಿ ಅವರಿಗೆ ಈ ವಿಶೇಷ ಪದಕವನ್ನು ನೀಡಿ ಗೌರವಿಸಲಾಯಿತು. ಜೊತೆಗೆ ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದವರು ಎನ್ನುವಂತಹ ಹೆಮ್ಮೆ ನಮ್ಮದು. ಹಾಗಾಗಿ ಭಾರತ ಸರ್ಕಾರದ ವತಿಯಿಂದಲೂ ಅವರ ಸಾಧನೆಯನ್ನು ಶ್ಲಾಘಿಸಿ ವಿಶೇಷ ಸಂದೇಶವನ್ನು ರವಾನಿಸಲಾಗಿತ್ತು. ಅವರು ಭಾರತದ ಯುವ ವಿಜ್ಞಾನಿಗಳಿಗೆ ಕೊಟ್ಟಂತಹ ಸ್ಫೂರ್ತಿಯನ್ನು ಆ ಸಂದರ್ಭದಲ್ಲಿ ಸ್ಮರಿಸಲಾಗಿತ್ತು. ಸುನಿತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಜುಲಾಸನ್ ಗ್ರಾಮದವರು. ಅಮೆರಿಕಾಗೆ ವಲಸೆ ಹೋಗ್ತಾರೆ. ಸ್ಲೋವೇನಿಯನ್ ಮೂಲದ ಬೋನಿ ಎನ್ನುವರನ್ನು ವಿವಾಹವಾಗ್ತಾರೆ. ಅವರ ಪುತ್ರಿ ಸುನಿತಾ ಅವರು ತಮ್ಮ ಯಾನದಲ್ಲಿ ಹಲವು ಬಾರಿ ತಮ್ಮ ಭಾರತೀಯ ಮೂಲವನ್ನು, ಭಾರತೀಯ ಸಂಸ್ಕೃತಿಯನ್ನು ಅಲ್ಲಿ ಪ್ರತಿನಿಧಿಸಿದ್ದಾರೆ. ಬಾಹ್ಯಾಕಾಶಕ್ಕೆ ಭಗವದ್ಗೀತೆ ತೆಗೆದುಕೊಂಡು ಹೋಗಿದ್ದು, ಸಮೋಸಾಗಳನ್ನು ಒಯ್ದಿದ್ದು, ಇದೆಲ್ಲ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಜೊತೆಗೆ ಭಾರತದೊಡನಿನ ಅವರ ಕನೆಕ್ಷನ್ ಇದೆಯಲ್ಲ ಬಹಳ ಗಾಢವಾಗಿದೆ, ಆಳವಾಗಿದೆ. ಅವರು ಕೂಡ ಭಾರತದ ಬಗ್ಗೆ ಬಹಳ ಪ್ರೀತಿಯಿಂದ ಸದಾ ಮಾತನಾಡ್ತಾರೆ. ಹಾಗಿದ್ರೆ ವಾಟ್ ನೆಕ್ಸ್ಟ್? ರಿಟೈರ್ಮೆಂಟ್ ಆಗಿದೆ, ಆದರೆ ರಿಟೈರ್ಮೆಂಟ್ ಆಗಿರುವಂಥದ್ದು ನಾಸಾದಿಂದ. ಆದರೆ ಮುಂದಿನ ಪಯಣ ಏನು? ನಿವೃತ್ತಿಯ ನಂತರದ ಅವರ ಪ್ರಮುಖ ಯೋಜನೆಗಳೇನು? ಬಾಹ್ಯಾಕಾಶ ಹಾರಾಟದಿಂದ ನಿವೃತ್ತರಾದಂತಹ ಸುನಿತಾ ವಿಲಿಯಮ್ಸ್ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಸಿದ್ಧ ಆಗಿದ್ದಾರೆ. ನಾಸಾ ಆರ್ಟೆಮಿಸ್
ನಾಸಾ ಆರ್ಟೆಮಿಸ್ನ ಮಾರ್ಗದರ್ಶಕರಾಗಿರ್ತಾರೆ. ನಾಸಾ 2026-27 ವೇಳೆಗೆ ಮನುಷ್ಯನನ್ನು ಮತ್ತೆ ಚಂದ್ರನ ಮೇಲೆ ಇಳಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಆ ತಂಡಕ್ಕೆ ತರಬೇತಿ ಕೊಡುವಂತಹ ಪ್ರಮುಖ ಜವಾಬ್ದಾರಿಯನ್ನು ಸುನಿತಾ ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಬಾಹ್ಯಾಕಾಶದಲ್ಲಿ ಮಾನವ ದೇಹದ ಮೇಲೆ ಉಂಟಾಗುವಂತಹ ಬದಲಾವಣೆಗಳ ಕುರಿತು ಅವರು ಸುದೀರ್ಘವಾದಂತಹ ಅಧ್ಯಯನ ನಡೆಸಿದ್ದಾರೆ. ಅವರ ಆ ಅನುಭವ ಮುಂದಿನ ದಿನಗಳಲ್ಲಿ ಪುಸ್ತಕ ರೂಪದಲ್ಲಿ ಅಥವಾ ಸಂಶೋಧನಾ ಪ್ರಬಂಧವಾಗಿ ಹೊರಬರುತ್ತೆ ಎನ್ನುವಂತಹ ಮಾಹಿತಿ. ಜೊತೆಗೆ ಅವರೊಬ್ಬ ಜಾಗತಿಕ ಭಾಷಣಗಾರ್ತಿಯಾಗಿಯೂ ಕೂಡ ಬರಲಿದ್ದಾರೆ. ವಿಶ್ವದಾದ್ಯಂತ ಶಾಲೆಗಳಿಗೆ, ಕಾಲೇಜುಗಳಿಗೆ ಭೇಟಿ ಕೊಟ್ಟು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಮಹಿಳೆಯರ ಪಾತ್ರ, ಜೊತೆಗೆ ವಿಶ್ವ ಶಾಂತಿಯ ಬಗ್ಗೆ ಕೂಡ ಅವರು ಜಾಗೃತಿಯನ್ನು ಮೂಡಿಸೋದಕ್ಕೆ ಉದ್ದೇಶಿಸಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುನಿತಾ ವಿಲಿಯಮ್ಸ್ ಗಗನಯಾನ ಕ್ಷೇತ್ರದಲ್ಲಿ ಹಲವು ರೀತಿ ಸಾಧನೆ ಮಾಡಿರುವಂತಹ ಮಹಿಳೆ. ಆದರೆ ಅವರದೊಂದು ಆಸೆ ಹಾಗೆ ಉಳಿದಿದೆಯಂತೆ. ಅದು ನಾಸಾದೊಂದಿಗಿನ ಅಧ್ಯಯನದಲ್ಲಿ ತೊಡಗಿದ್ದಾಗಲಿಂದಲೂ ಅವರಿಗೆ ಚಂದ್ರನ ಮೇಲೆ ಇಳಿಬೇಕು, ಅದು ಅವರ ಬಹಳ ದೊಡ್ಡ ಆಸೆ. ಅದಕ್ಕಾಗಿ ಅವರು ತಮ್ಮಲ್ಲೇ ತಯಾರಿ ಕೂಡ ನಡೆಸಿದ್ರಂತೆ. ಅದು ಸಾಧ್ಯ ಆಗಲಿಲ್ಲ ನಿಜ. ಆದರೆ ಚಂದ್ರನ ಮೇಲೆ ಇಳಿಯುವಂತಹ ಮಿಷನ್ಗೆ ಅವರು ಮಾರ್ಗದರ್ಶಕರಾಗಿ ತಮ್ಮ ಅನುಭವದ ಧಾರೆಯನ್ನು ಏರಲಿದ್ದಾರೆ. ಬಾಹ್ಯಾಕಾಶ ನನಗಿಷ್ಟವಾದಂತಹ ತಾಣ. ನಾಸಾದಲ್ಲಿ ಕಳೆದಂತಹ 27 ವರ್ಷ ಅವಿಸ್ಮರಣೀಯ. ಈ ಸುದೀರ್ಘ ಹಾದಿಯಲ್ಲಿ ಬೆಂಬಲ ಕೊಟ್ಟಂತಹ ಸಹೋದ್ಯೋಗಿಗಳಿಗೆ, ಕುಟುಂಬಕ್ಕೆ ಧನ್ಯವಾದ ಅಂದಿದ್ದಾರೆ ಸುನಿತಾ. ಮುಂದಿನ ತಲೆಮಾರಿನ ಗಗನಯಾತ್ರಿಗಳು ಚಂದ್ರನ ಮೇಲೆ, ಮಂಗಳನ ಮೇಲೆ ಇತಿಹಾಸ ನಿರ್ಮಿಸೋದನ್ನು ನೋಡೋದಕ್ಕೆ ನಾನು ಬಹಳ ಉತ್ಸುಕಳಾಗಿದ್ದೀನಿ ಅಂತ ಹೇಳಿ ಸುನಿತಾ ವಿಲಿಯಮ್ಸ್ ಭಾವನಾತ್ಮಕವಾಗಿ ನುಡಿದಿದ್ದಾರೆ. ಅವರ ಜೀವನದ ಒಂದು ಸ್ಫೂರ್ತಿದಾಯಕ ಮಾತು ಅಂತಂದರೆ, ನಾನು ಭೂಮಿಯ ಮೇಲಿನ ಯಾವುದೇ ಗಡಿಗಳನ್ನು ಬಾಹ್ಯಾಕಾಶದಿಂದ ನೋಡಲೇ ಇಲ್ಲ, ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಅಲ್ಲಿ ಮೂಡುತ್ತೆ ಎನ್ನುವ ಸಂದೇಶವನ್ನು ಅವರು ರವಾನಿಸಿದ್ರು. ಭೂಮಿ ಮೇಲಿನ ಜನರಿಗೆ ನಾನು ಈ ಸಂದೇಶ ತಲುಪಿಸೋದಕ್ಕೆ ಬಯಸ್ತೇನೆ ಅಂತ ಹೇಳಿ ಸುನಿತಾ ವಿಲಿಯಮ್ಸ್ ನುಡಿದಿದ್ರು. ಅವರ ಈ ನಿವೃತ್ತಿ ಬರೀ ವಿಶ್ರಾಂತಿಯಲ್ಲ, ಅದು ಬಾಹ್ಯಾಕಾಶ ವಿಜ್ಞಾನದ ಮುಂದಿನ ಪೀಳಿಗೆಗೆ ಅಡಿಪಾಯ ಹಾಕುವಂತಹ ಹೊಸ ಪಯಣದ ಆರಂಭ. ಅವರಿಗೆ ಶುಭ ಆಗಲಿ. ನಮಸ್ಕಾರ.